ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಮರ್ಮಘಾತ ಇದು ನಿಜಕ್ಕೂ. ಟಿಎಂಸಿಯ 20 ಸದಸ್ಯರು ನ್ಯಾಷನಲಿಸ್ಟ್ ಸಿಟಿಜನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ವಿಲೀನ. ಬಿಜೆಪಿ ಅಥವಾ ಎನ್ಡಿಎ ಸೇರುವ ಬದಲು ತಾಂತ್ರಿಕವಾಗಿ ಎನ್ಸಿಪಿಐ ಜೊತೆ ವಿಲೀನಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಸತ್ತಿನಲ್ಲಿ ಪ್ರತ್ಯೇಕ ಆಸನಕ್ಕೆ ಮನವಿ ಮಾಡ್ಕೊಂಡಿದ್ರು ಈ ಬಂಡಾಯದ ಸಂಸದರು. ನಮ್ಮನ್ನ ಈ ಐಎನ್ಡಿಎ ಜೊತೆಗೆ ಅಥವಾ ಟಿಎಂಸಿ ಜೊತೆ ಕೂರ್ಸಕ್ಕೆ ಹೋಗ್ಬಿಡಿ, ನಮ್ಮನ್ನ ಸಪರೇಟ್ ಆಗಿ ಕೂರಿಸಿ ಅಂತ ಕೇಳಿದ್ರು. ಸ್ಪೀಕರಿಗೆ ಪತ್ರನೇ ಕೊಟ್ಟಿದ್ರು. ಅಂತ ಮರ್ಮಘಾತ ಇದು, ಅಥವಾ ದೀದಿ ಬೀದಿಗೆ ಅಂತ ಎಲ್ಲ ಪದಗಳನ್ನು ಕೊಡಕ್ ಶುರು ಮಾಡಿದ್ರು. ಹಂಗೆ ಆಗಿದೆ ನೋಡಿ. ಒಂದೇ ಒಂದು ಸೋಲು 28 ವರ್ಷಗಳ ಒಗ್ಗಟ್ಟನ್ನ ಒಡೆಯತ್ತೆ ಅಂದ್ರೆ ಅಧಿಕಾರದ ದಾಹ ಅಂತ ಕರೆಯೋದು, ರಾಜಕೀಯ ಇರದೇ ಹಿಂಗೆ ಅನ್ನೋದು, ಅಥವಾ ಇವ್ರುಗಳು 28 ವರ್ಷಗಳ ಕಾಲ ಅಷ್ಟೊಂದು ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದ್ರು ಆ ಪಕ್ಷದೊಳಗೆ ಅಂತ ಅಂದ್ಕೊಳ್ಳೋದ. ಲೀಡರ್ ಆಗಿ ಸೋತೋಗ್ಬಿಟ್ರ ಮಮತಾ ಬ್ಯಾನರ್ಜಿ ಅಂತ. ನ್ಯಾಷನಲಿಸ್ಟ್ ಸಿಟಿಜನ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಪಕ್ಷದ ಹಿನ್ನೆಲೆ ಏನು ಹಂಗಾದ್ರೆ? ಓಕೆ ನೋಡಿ, ಇದು ತ್ರಿಪುರಾದಲ್ಲಿ ನೋಂದಾಯಿತ ಒಂದು ಸಣ್ಣ ಪ್ರಾದೇಶಿಕ ರಾಜಕೀಯ ಪಕ್ಷ. 2023 ಜನವರಿಯಲ್ಲಿ ಎನ್ಸಿಪಿಐ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿದೆ. ಪಶ್ಚಿಮ ಬಂಗಾಳದ ಹೌರಾದಲ್ಲಿದೆ ಇದರ ಆಫೀಸು. ತ್ರಿಪುರಾ ಮತ್ತು ಈಶಾನ್ಯ ಭಾರತದಲ್ಲಿ ಮಾತ್ರ ಆಕ್ಟಿವ್ ಆಗಿದೆ ಎನ್ಸಿಪಿಐ. ಈಗ ಅದಕ್ಕೆ ವಿಲೀನ ಆಗಿದ್ದಾರೆ. ಬಿಜೆಪಿ ಜೊತೆ ಹೋಗ್ತಾರೆ, ಮತ್ತೊಂದು ಮಗದೊಂದು ಅಂತ ಇದ್ರು. ಈಗ ಎನ್ಸಿಪಿಐ ಜೊತೆಗೆ ವಿಲೀನ ಆಗಿದ್ದಾರೆ. ಇವರು ಎಲ್ಲಾದರೂ ವಿಲೀನ ಆಗಲಿ, ಅದೆಲ್ಲ ವಿಚಾರ. ಒಂದು ಸೋಲು ಅಂಥ ಪಕ್ಷವನ್ನು, 28 ವರ್ಷಗಳ ಕಾಲ ಭದ್ರಕೋಟೆಯಾಗಿದ್ದ ಪಕ್ಷವನ್ನು ನುಚ್ಚು ನೂರು ಮಾಡುತ್ತೆ. ಇದೊಂಥರ ತಕಡಿಯೊಳಗೆ ಹಾಕಿರೋ ಕಪ್ಪೆಗಳು ಚಂಗ್ ಚಂಗ್ ಅಂತ ನೆಗಿರ್ತಾವಲ್ಲ, ಹಂಗಾಗ್ತವೆ ಅಂದರೆ ಕತೆ ಹೆಂಗೆ ಹೇಳಿ? ಟಿಎಂಸಿ ಸಂಸದರು ಎನ್ಸಿಪಿಐ ಜೊತೆ ವಿಲೀನದ ಹಿಂದಿನ ಲೆಕ್ಕಾಚಾರ ಏನು ಹಾಗಾದ್ರೆ? ಓಕೆ, ಒಂದೊಂದನ್ನೇ ನೋಡ್ತಾ ಹೋಗೋಣ. ನಂಬರ್ 1, ತಕ್ಷಣದಿಂದ ಅನರ್ಹತೆಯ ತೂಗುಗತ್ತಿಯಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು, ಪಾರಾಗ್ತಾರೆ 20 ಜನ ಸಂಸದರು. ಹಂಗೆ ನೋಡೋದಾದ್ರೆ ಮೆಜಾರಿಟಿ ನಂಬರ್ಸ್ ಇವ್ರ ಹತ್ರನೇ ಇರೋದು. ಓಕೆ, ನಂಬರ್ 2, ಮುಂದಿನ ದಿನಗಳಲ್ಲಿ ಟಿಎಂಸಿ ಮೇಲೆ ಹತೋಟಿಯನ್ನ ಸಾಧಿಸೋಕೆ ಕಾನೂನು ಪ್ರಯತ್ನಕ್ಕೂ ಮುಂದಾಗ್ತಾರೆ. ನಂಬರ್ 3, ಕಾನೂನು ಪ್ರಕಾರ ವಿಲೀನದ ಬಳಿಕ ಸಂಸದರ ಅನರ್ಹತೆ ಸಾಧ್ಯ ಇಲ್ಲ. ನಂಬರ್ 4, ಮುಂದಿನ ಸಂಸದೀಯ ಅಧಿವೇಶನದಲ್ಲಿ ಟಿಎಂಸಿ ಚಿಹ್ನೆಯ ಮೇಲೆ ಹಕ್ಕು ಮಂಡನೆ, ಸೇಮ್ ಮಹಾರಾಷ್ಟ್ರದಲ್ಲಾಗಿತ್ತಲ್ಲ ಹಂಗೆ ಹೋಗ್ತಾರೆ. ನಂಬರ್ 5, ಟಿಎಂಸಿ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸೋಕೆ ರೆಬಲ್ ನಾಯಕರಿಗೆ ಅನುಕೂಲ ಚೆನ್ನಾಗಾಗುತ್ತೆ. ನಂಬರ್ 6, ಮುಂದಿನ ದಿನಗಳಲ್ಲಿ ಎನ್ಡಿಎ ಸೇರೋಕೆ ಈಗ ತಯಾರಿಗಳನ್ನು ಮಾಡ್ಕೊಳ್ತಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ಕೊಡೋದಕ್ಕೆ ನನ್ನ ಜೊತೆಗೆ ದಿವಾಕರ್, ಕಾನೂನು ತಜ್ಞರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಿದ್ಯಾಮಲ್ನಾಡ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಈ ವಿಲೀನದ ಬಗ್ಗೆ ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾರೋ ಉತ್ತರ. ಹೆಂಗ್ ಸರ್ 28 ವರ್ಷದ ಒಂದು ಕೋಟೆ ಜಸ್ಟ್ ಒಂದು ಸೋಲು ಅನ್ನೋ ಪದಕ್ಕೆ ಹಿಂಗೆ ನುಚ್ಚುನೂರಾಗುತ್ತಲ್ಲ? ಎಂತ ದೊಡ್ಡ ಫೇಲ್ಯೂರ್ ಈ ದೀದಿ ಅವ್ರಿಗೆ ಅಥವಾ ಮಮತಾ ಅವ್ರಿಗಿದು ಅಂತ? ಮೊದಲನೇದಾಗಿ ನೀವು ಮಮತಾ ಅವರನ್ನ ಸೋಲಿಸಿದಂತ ವ್ಯಕ್ತಿ ಇದಾರಲ್ಲ, ಸುವೇಂದು ಅಧಿಕಾರಿ, ಅವರು ಕೂಡ ಈ ಹೋರಾಟದ ತಂಡದಿಂದಲೇ ಬಂದವರು. ಅವರು ಕೂಡ ತೃಣಮೂಲ್ ಕಾಂಗ್ರೆಸ್ಸಿನ ಎಂಪಿ ಆಗಿದ್ರು. ಅವ್ರ ತಂದೆ ಶಿಶಿರ್ ಅಧಿಕಾರಿ ಎಂಪಿ ಆಗಿದ್ರು, ಅವ್ರ ತಮ್ಮ ಎಂಪಿ ಆಗಿದ್ರು. ಅವರು ಕೂಡ ಕಾಂಗ್ರೆಸ್ನಿಂದ ಸಿಡಿದೆದ್ದು ಬಂದಂತಹ ಮಮತಾ ಬ್ಯಾನರ್ಜಿ ಅವರ ತಂಡದ ಒಬ್ಬ ಪ್ರಮುಖ ಸದಸ್ಯರಾಗಿದ್ರು, ಒಳ್ಳೆ ಸಂಘಟನಾಕಾರ. ಅವರು ಬಂದಾದ್ಮೇಲೆ ಕಳೆದ 5 ವರ್ಷದಿಂದ ಅವರು ವಿರೋಧ ಪಕ್ಷದ ನಾಯಕರಾಗಿ ಯಾವ ಈ ಟಿಎಂಸಿ ದುರ್ಬಲವಾದಾಗ ಅಥವಾ ಅಭಿಷೇಕ್ ಬ್ಯಾನರ್ಜಿಯ ಕೈ ಮೇಲಾದಾಗ ಅವರಲ್ಲಿದ್ದಂತ ಆತಂಕಗಳನ್ನ, ತವಕಗಳನ್ನ, ತಲ್ಲಣಗಳನ್ನ ಎನ್ಕ್ಯಾಶ್ ಮಾಡಿಕೊಟ್ರು. ಇದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೆ ವಿರೋಧ ಪಕ್ಷಗಳ ಅಸ್ತಿತ್ವದ ಬಗ್ಗೆ ಆಗ್ಲಿ, ಪ್ರಜಾಪ್ರಭುತ್ವದ ಬಗ್ಗೆ ಆಗ್ಲಿ ನಂಬಿಕೆ ಇಲ್ಲದೆ ಇರೋದ್ರಿಂದ ಈ ಕೇಂದ್ರದ ಮಂತ್ರಿ ಮನೆಯಲ್ಲಿ ಭೂಪೇಂದ್ರ ಯಾದವ್ ಅವರ ಮನೆಯಲ್ಲಿ ನಂಗ ನಾಚಿ ಈ ಪಕ್ಷಾಂತರದ ಪ್ರಕ್ರಿಯೆ ನಡೀತದೆ ಅಂದ್ರೆ ಈ ದೇಶದ ಡೆಮಾಕ್ರಸಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಕೈಯಲ್ಲಿ ಸುರಕ್ಷಿತವಾಗಿಲ್ಲ ಎಂಬ ಸಂದೇಶ ಒಂದು ಹೋಗಿದೆ. ಎರಡನೇದಾಗಿ ಇವತ್ತು 10th ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ತಂದ್ರು. ಪಕ್ಷಾಂತರವನ್ನ, ರಾಜಕಾರಣದಲ್ಲಿ ಪಕ್ಷಾಂತರ ಆಗ್ಬಾರ್ದು, ಒಮ್ಮೆ ಒಬ್ಬ ವ್ಯಕ್ತಿ ಗೆದ್ದವನು ಆ ಪಕ್ಷವನ್ನ ಬಿಡಬಾರ್ದು ಅಂದಾಗ ಈ 10th ಶೆಡ್ಯೂಲ್ಗೆ ಫಸ್ಟ್ ಈ ದೇಶದಲ್ಲಿ ಶುರುವಾಗಿದ್ದು ಆಪರೇಷನ್ ಕಮಲ. ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ದು ಚುನಾಯಿತ ಸದಸ್ಯನ ರಾಜೀನಾಮೆ ಕೊಡಿಸೋದು, ಅವನಿಗೆ ಪಕ್ಷದ ಟಿಕೆಟ್ ಕೆಲ್ಸ್ಕೊಂಡ್ಬರೋದು. ದಟ್ ಈಸ್ ಕಾಲ್ಡ್ ಆಪರೇಷನ್ ಕಮಲ. ಅದು ಒಂಥರ ವ್ಯಾಪಾರ ಆಗಿತ್ತು. ಈಗ ಅಂತಂದ್ರೆ ಈಗ ಹೋಲ್ಸೇಲ್ 64 ಜನ MLA ಪಾರ್ಟಿನೇ ಒಡೆದು ಅಪೋಸಿಷನ್ ಲೀಡರ್ ಸೋವನ್ ದೇವ್ ಚಟೋಪಾಧ್ಯಾಯರ ಬದಲು ಋತುಬ್ರತ ಬ್ಯಾನರ್ಜಿಯನ್ನು ಆಯ್ಕೆ ಮಾಡಿ
ಪಕ್ಷಾಂತರ ನಿಷೇಧದ ಕಾನೂನಲ್ಲಿ 2/3 ಅಂಬತಕ್ಕ 2/3 ಬಹುಮತ ಇದೆಯಾ, ಅದಕ್ಕೆ ಪೂರಕವಾಗಿ ಕಾನೂನನ್ನ ತಿರುತ್ತಕ್ಕಂತ ಒಂದು ಪ್ರಯತ್ನವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಆಗ್ತಾ ಇದೆ. ಒಂದ್ ತಿಳ್ಕೊಳ್ಳಿ ಮೇಡಮ್, ನ್ಯಾಷನಲ್ ಸಿಟಿಸನ್ ಪಾರ್ಟಿ ಅಂತ ಯಾರಾದ್ರೂ ಹೆಸರು ಕೇಳಿದ್ರ ಅದೊಂದು ಚುನಾವಣೆಯಲ್ಲಿ ನಿಂತಿಲ್ಲ, ಅದೊಂದು ಮುನ್ಸಿಪಾಲಿಟಿಯಲ್ಲಿ 4 ಓಟ್ ಬಿದ್ದಿಲ್ಲ. ಒಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯನ್ನ ನೀವು ಈ ತರ ತಗೊಳ್ಳೋದಿದೆಯಲ್ಲ, ಹಿಂದೆ ಕೆಜೆಪಿ ಅಂತ ನಮ್ಮ ಯಡಿಯೂರಪ್ಪನವ್ರ ಒಂದು ಪಕ್ಷ ಮಾಡಿದ್ರು. ಆ ಕೆಜೆಪಿಯನ್ನ ಹೊಟ್ಟೆ ಪಕ್ಷದ ರಂಗಸ್ವಾಮಿ ಅವ್ರ ಮಗ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದ. ಅವನಿಂದ ಆ ಪಕ್ಷವನ್ನೇ ಟೇಕ್ ಆಫ್ ಮಾಡಿದ್ರು. ಆ ಪಕ್ಷನೇ ಒಂಥರ ಪಾರ್ಟ್ನರ್ಶಿಪ್ ಇಡ್ತಾರ. ಕೆಜೆಪಿ ಎಂಬ ಸಿಂಬಾಲು ಕೆಜೆಪಿಯನ್ನ ಯಾವ ತರ ತಗೊಂಡ್ರು, ಅದೇ ರೀತಿ ನ್ಯಾಷನಲ್ ಸಿಟಿಸನ್ ಪಾರ್ಟಿಯಲ್ಲಿ ಇದನ್ನ ಮರ್ಜ್ ಮಾಡಿ. ಸರ್ ನನ್ಗೆ ನೀವ್ ಹೇಳಿದ್ದೆಲ್ಲ ಅರ್ಥ ಆಯ್ತು, ಬಟ್ ಈಗ ಬಿಜೆಪಿಗೆ ಬೇಕಾದಷ್ಟು ನಂಬರ್ಸ್ ಆರಾಮಾಗಿದೆಯಲ್ಲ, ಈ ತರ ಆಪರೇಷನ್ ಮಾಡಿ ಏನು ಉಪಯೋಗ ಅವ್ರಿಗೆ ಇವಾಗ? ಆಯ್ಕೆ ಏನು? ಬಿಜೆಪಿ ಚುನಾವಣೆಯಲ್ಲಿ ನೇರ ಚುನಾವಣೆ, ನಿಷ್ಪಕ್ಷಪಾತ ಚುನಾವಣೆ ಆದ್ರೆ ಬಿಜೆಪಿಗೆ ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಸರ್ ಹೆಸರು 85 ಲಕ್ಷ ಮತದಾರರನ್ನ ವೋಟರ್ ಲಿಸ್ಟ್ ಇಂದ ಹೊರಗೆ ಹಾಕಿದ್ರು. 75 ಲಕ್ಷ ಮತದಾರರಲ್ಲಿ ಸುಮಾರು 50 ಲಕ್ಷ ಮತದಾರರು ಅಲ್ಪಸಂಖ್ಯಾತರು. ಅವ್ರನ್ನ ಹೊರಗೆ ಹಾಕುವ ಮೂಲಕ ತೃಣಮೂಲ್ ಕಾಂಗ್ರೆಸ್ ಅನ್ನ ಎಲ್ಲಾ ವಿಧದಲ್ಲಿ ಚುನಾವಣೆಯಲ್ಲಿ ಸೋಲಿಸ್ಬೇಕು ಅಂತ ಹೇಳಿ ಇಲ್ಲಿ ತುಂಬಾ ದೊಡ್ಡ ಷಡ್ಯಂತ್ರ ನಡೀತು. ಚುನಾವಣೆ ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟೆಲ್ಲಾ ಷಡ್ಯಂತ್ರಗಳ ಮಧ್ಯೆ 80 ಸೀಟನ್ನು ಗೆದ್ಕೊಂಡ್ಬಂದ್ರು. ಅದನ್ನ ಮತ್ತೆ ಆ ಪಕ್ಷವನ್ನು ಹೊಡಿತಕ್ಕಂತ ಪ್ರಯತ್ನ ಆಯ್ತು. ಇದು ಬಹುಶಃ ನಿಮಗೆ ಈ ಬನಾನಾ ರಿಪಬ್ಲಿಕ್ ಅಲ್ಲಿ ಏನು ಸರ್ವಾಧಿಕಾರಿ ಸಂಸ್ಕೃತಿ ಇರತ್ತಲ್ಲ, ಆ ಮಾದರಿಯಲ್ಲಿ ಇದಾಗತ್ತೆ. ಈಗ ಚೈನಾದಲ್ಲೂ ಚುನಾವಣೆ ಆಗತ್ತೆ, ಯಾರ್ದು ಕ್ಯಾಂಡಿಡೇಟ್ ಅಂತ ಗೊತ್ತಿರಲ್ಲ. ಆ ಮಾದರಿ ಬಹುಶಃ ಭವಿಷ್ಯದ ದಿನಗಳಲ್ಲಿ ಚುನಾವಣೆಯೇ ನಡೆಯದಂತಹ ವಾತಾವರಣ ನಿರ್ಮಾಣ ಆದ್ರೂ ಕೂಡ SIR ನಲ್ಲೆಲ್ಲ ಜರಡಿ ಹಿಡಿದು ಬಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳ ಈಗ ತುಂಬಾ ಸೇಫ್ ಆಗಿದೆ, ಯಾರ್ಯಾರು ಯಾವ್ಯಾವ ಜಾಗಕ್ಕೆ ಹೋಗ್ಬೇಕಿತ್ತೋ ಕಳಿಸಿದ್ದಾರೆ ಬಿಜೆಪಿ ಅಂತಾರೆ. ನೀವು SIR ನಿಂದಲೇ ಈ TMCಗೆ ಈ ಪರಿಸ್ಥಿತಿ ಅಂತೀರಿ ನೀವು, ಹೆಂಗೆ? ಕರ್ನಾಟಕದಲ್ಲಿ SIR ನಡೀತಾ ಇದೆ. ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 19,000 ಹೆಸರುಗಳು ಕಡಿಮೆ ಆಗಿದ್ದಾವೆ. 19,000 ಹೆಸರು ತಲತಲಾಂತರದಿಂದ ತಲೆಮಾರುಗಳಿಂದ ಬದುಕಿರೋರು ಕೂಡ ಅವ್ರಿಗೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಅಗತ್ಯ ದಾಖಲೆ ಇಲ್ಲ ಅಂತ ಹೇಳೋದು, ಅಲ್ಲಿ ಅಧಿಕಾರಿಗಳು ಹೋಗೋದಿಲ್ಲ. ಆ ಮೂಲಕ ಅವರನ್ನ ಹೆಸರನ್ನು ತೆಗಿತಕ್ಕಂತ ಒಂದು ಷಡ್ಯಂತ್ರ ನಡೀತಾ ಇದೆ. ನೀವು ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಏನು? ಯಾರಿಗೆ 18 ವರ್ಷ ಆಗಿದೆಯಾ ಅವನಿಗೆ ಓಟಿನ ಹಕ್ಕನ್ನ ಕೊಡಬೇಕು. ಅದು 18 ವರ್ಷ ಆಗಿದ್ದಕ್ಕೆ ನಮ್ಮ ಎಷ್ಟೋ ಜನಕ್ಕೆ ಬರ್ತ್ ಸರ್ಟಿಫಿಕೇಟೇ ಇರಲ್ಲಪ್ಪ. ಈ ನನ್ನ ಶಾಲೆಯಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ 1ನೇ ಕ್ಲಾಸಿಗೆ 32 ಜನ ಇದ್ವಿ. ಎಲ್ಲರೂ ಒಬ್ಬ ಡೇಟ್ ಆಫ್ ಬರ್ತ್ ಒಂದೇ, ಯಾಕಂದ್ರೆ ಯಾರಿಗೂ ಬರ್ತ್ ಸರ್ಟಿಫಿಕೇಟ್ ಇರ್ಲಿಲ್ಲ ಅವಾಗ. 58ನೇ ಇಸ್ವಿ ಬರೆದ್ಬಿಟ್ರು. ಆ ತರ ಬಹುಶಃ ಭಾರತ ದೇಶದಲ್ಲಿ ಎಷ್ಟೇ ಪ್ರಗತಿ ಆಗಿದೆ ಅಂದ್ರೂ ಕೂಡ, ನಾವ್ ಎಷ್ಟೇ ಸಾಫ್ಟ್ವೇರ್ ಡೆವಲಪ್ ಆಗಿದೆ ಅಂದ್ರೂ ಕೂಡ, ಗ್ರಾಮ ಮಟ್ಟದಲ್ಲಿ ಇನ್ನೂ ಕೂಡ ನಿರಕ್ಷರ ಕುಕ್ಷಿಗಳಿದ್ದಾರೆ. ಎಷ್ಟೋ ಯಾಕೆ ಸೆನ್ಸಸ್ ಮಾಡುವಾಗ ಬೆಳಗಿನ ಜಾವ ಬೀದಿಯಲ್ಲಿ ಮಲಗಿದವ್ರು ಸೆನ್ಸಸ್ ಮಾಡ್ತೀರಿ? ಇವತ್ತು ಸೆನ್ಸಸ್ ಒಂದ್ ದಿವಸ ರಾತ್ರಿ ಮಾಡ್ತಿರಲ್ಲ, ಯಾಕೆ? ಅವ್ರಿಗೆ ಇನ್ನೂ ಕೂಡ ಇಲ್ಲ. ಆದ್ರಿಂದ ನೀವು ಎಷ್ಟೇ ರಂಗುರಂಗಿನ ಮಾತಾಡಿದ್ರು ಕೂಡ, ಎಷ್ಟೇ ಮೂಲೋತ್ಪಾದನೆ ಮಾಡಿದೇವು ಅಂದ್ರೂ ಕೂಡ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಮೊದಲು ಇವಿಎಂಗಳ ವಿಶ್ವಾಸಾರ್ಹತೆಯ ಬಗ್ಗೆ ಕೊರತೆ ಬಂತು. ಇವತ್ತು ಚುನಾವಣಾ ಆಯೋಗವನ್ನ ನೇಮಕ ಮಾಡ್ಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಮಿಟಿಯಲ್ಲಿದ್ರು, ಅವ್ರನ್ನ ಕಿತ್ತಾಕಿದ್ರಿ. ಇವತ್ತು ಪ್ರಜಾಪ್ರಭುತ್ವದ ಎಲ್ಲ ಸಂಸ್ಥೆಗಳನ್ನ ಕುತ್ತಿಗೆ ಹೆಚ್ಚತಕ್ಕಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಒಂದು ಮಾತ್ರ ನಿಜ, ಭಾರತದಂತ ಭೂಮಿಯಲ್ಲಿ ಕಾಳಿಘಾಟ್ ಅಂತ ಒಂದು ಚಟರ್ಜಿಯನ್ನ ಸೋಲಿಸಿ ಈ ದೇಶದ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ, ಅವರು ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಕ್ಯಾಬಿನೆಟ್ ಮಿನಿಸ್ಟರ್ ಆದವರು ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಜನನಾಯಕಿ ಚುನಾವಣೆಯ ಸೋತ ತಕ್ಷಣ ಮಮತಾ ಬ್ಯಾನರ್ಜಿ ಜನನಾಯಕತ್ವ ಹೋಗಲ್ಲ, ಅಥವಾ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದ ತಕ್ಷಣ ರಾಷ್ಟ್ರ ನಾಯಕ ಆಗಲ್ಲ. ಇವೆಲ್ಲ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಹಸನಗಳು. ಆದ್ರೆ ಇದು ನಡೀತಾ ಇರೋದಿದೆಯಲ್ಲ, 20 ಜನ ಹೋದ್ರು, ನ್ಯಾಷನಲ್ ಸಿಟಿಸನ್ ಪಾರ್ಟಿ ಇಂಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಏನ್ ಕೊಟ್ಟಿತ್ತು, ಪಕ್ಷದಲ್ಲಿ ವಿಭಜನೆ ಆಗ್ಬೇಕೇ ವಿನಃ ಶಾಸಕಾಂಗ ಪಕ್ಷದಲ್ಲಿ ಅಲ್ಲ. ಪಾರ್ಟಿ ಮೋರ್ ಇಂಪಾರ್ಟೆಂಟ್, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲೆಜಿಸ್ಲೇಚರ್ ಪಾರ್ಟಿ. ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅದು ತಾಯಿಯ ಸ್ಥಾನದಲ್ಲಿರುತ್ತೆ, ಶಾಸಕಾಂಗ ಪಕ್ಷ ಮಕ್ಕಳ ಸ್ಥಾನದಲ್ಲಿರುತ್ತೆ. ಚೈಲ್ಡ್ ಆಫ್ ಮದರ್ ಪಾರ್ಟಿ ಎಂಬತಕ್ಕಂತ ಡೆಫಿನಿಷನ್ ಕೊಡ್ತಾ, ಅದನ್ನ
ಈಗ ಏನ್ ಮಾಡ್ತಾರೆ, ನ್ಯಾಷನಲ್ ಸಿಟಿಜನ್ ಪಾರ್ಟಿಗೆ ಅವ್ರ ಮೆಂಬರ್ಶಿಪ್ ತಗೊಳ್ತಾರೆ, 2 ತಿಂಗಳಾದ್ಮೇಲೆ ನ್ಯಾಷನಲ್ ಸಿಟಿಜನ್ಶಿಪ್ ಪಾರ್ಟಿಯನ್ನ ಬಿಜೆಪಿಯಲ್ಲಿ ವಿಲೀನಗೊಳಿಸ್ತಾರೆ. ಇದು ಮಗಳ ಗಂಡ ಅಂದಂಗೆ. ಆದ್ರೆ ಒಂದು ತಿಳ್ಕೊಳ್ಳಿ, ಎಷ್ಟೇ 64 ಜನ, ಇವ್ರು ಏನು 20 ಜನ ಪಾರ್ಲಿಮೆಂಟ್ ಮೆಂಬರ್ಗಳು ಹೋಗಿದಾರಲ್ಲ, ಇವರು ಮಮತಾ ಬ್ಯಾನರ್ಜಿಯ ಹೋರಾಟ, ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟರ ವಿರುದ್ಧ ನಡೆಸಿರೋ ಸಂಘರ್ಷದ ಫಲವಾಗಿ ಇವರು ಎಂಪಿಗಳಾಗಿದ್ದಾರೆ ಹೊರತು ಬೇರೆ ಪಕ್ಷದಿಂದ ಕೂತ್ರೆ ಇವರಿಗೆ ಡಿಪಾಸಿಟ್ ಕೂಡ ಬರುತ್ತೆ. ಓಕೆ, ಎನಿವೆ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ. ಮುಂದಿನ ಸುದ್ದಿಯನ್ನು